ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಅನ್ಕೊಂತೀನಿ. ಇದು ನನ್ನ ಫಸ್ಟ್ ಡೇ ವ್ಲಾಗ್ ಆಗಿರತ್ತೆ. ಅದಕ್ಕೆ ನಾನು ತುಂಬಾನೇ ಹ್ಯಾಪಿ ಆಗಿದ್ದೀನಿ. ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನೇನೇನು ಪ್ಲಾನ್ ಮಾಡಿದ್ದೀನಿ ಅಂತ ಅಂದರೆ ರೊಟ್ಟಿ, ಹಾಗೆ ಹೆಸರು ಕಾಳು ಪಲ್ಯ, ಮೂಲಂಗಿ ಪಚಡಿ ಮತ್ತು ಗೋವಿನ ಜೋಳದ ನುಚ್ಚನ್ನು ಮಾಡಬೇಕು ಇವತ್ತು ಊಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಉತ್ತರ ಕರ್ನಾಟಕ ಫ್ಯಾಮಿಲಿ ಇರೋದ್ರಿಂದ ನಾವು ಇದೇ ಥರ ಅಡುಗೆನ ಜಾಸ್ತಿ ಮಾಡೋದು. ಇದಕ್ಕೆ ಗೋವಿನ ಜೋಳದ ನುಚ್ಚು ಅಂತ ಹೇಳ್ತಾರೆ ನಮ್ಮ ಕಡೆಗೆ. ಇದನ್ನು ಜಾಸ್ತಿ ಮಾಡ್ತೀವಿ, ತುಂಬಾ ಟೇಸ್ಟ್ ಇರುತ್ತೆ. ಇದನ್ನು ಮಾಡಬೇಕಂದ್ರೆ ಮೊದಲು ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಇದನ್ನ ನೀರಲ್ಲಿ ತೊಳೆದು ನೆನೆಸಿಡಬೇಕು. ಅಂದರೆ ಚೆನ್ನಾಗಾಗತ್ತೆ ಆವಾಗ ಅಂತ ಹೇಳಿಬಿಟ್ಟು ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಏನೇನು ಬೇಕಲ್ಲ ಪಲ್ಯಗೆಲ್ಲ ಅದನ್ನ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ವೆರೈಟಿ ರೆಸಿಪೀಸ್ ಆಗಿರ್ಬೋದು ಅಥವಾ ನಮ್ಮದೇ ಆಗಿರ್ಬೋದು, ಅಡುಗೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನಾನು ಅಡುಗೆನ ಮಾಡ್ತೀನಿ. ತುಂಬ ಕ್ರೇಜ್ ನನಗೆ ಕುಕ್ ಮಾಡೋದ್ರಲ್ಲಿ. ಇವಾಗ ನಾನು ಪಚಡಿ ಮಾಡಬೇಕು, ಮೂಲಂಗಿ ಪಚಡಿ ಅಂತ ಹೇಳಿಬಿಟ್ಟು ಮೂಲಂಗಿನ ಈ ಥರ ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೂ ಕೂಡ ಒಂದು ಈರುಳ್ಳಿ, ಹಾಗೆ ಒಂದೆರಡು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಹಾಗೆ ಒಂದು ಹಾಫ್ ಲೆಮನ್ನು ಕೂಡ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊತೀನಿ. ಇದು ಮೂಲಂಗಿ ಪಚಡಿಗೆ ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ. ಇವಾಗ ಪಚಡಿ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ 2 ಟೇಬಲ್ ಸ್ಪೂನು ಎಣ್ಣೆನ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನು ಹಾಕಿ, ಹಸಿಮೆಣಸಿನ್ಕಾಯಿನ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು, ಹಾಗೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ದಾದಮೇಲೆ ನಾನು ಮೂಲಂಗಿನ ಹಾಕ್ಕೊಳ್ತಾ ಇದ್ದೀನಿ. ಮೂಲಂಗಿನ ಹಾಕ್ಕೊಂಡು ಆಮೇಲೆ ಅದಕ್ಕೆ ಲೆಮನ್, ಒಂದು ಹಾಫ್ ಲೆಮನ್ನ ಹಾಕ್ಕೊತೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಆಫ್ ಮಾಡ್ಕೊಂಡ್ರೆ ಆಯಿತು. ಸಖತ್ತಾಗಿರತ್ತೆ ಟೇಸ್ಟ್ ಅಂತೂ. ಇದನ್ನು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ನೀವು ತಿನ್ಬೋದು, ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ. ಇವಾಗ ಪಲ್ಯ ಮಾಡೋದಕ್ಕೆ ಅಂತ ಮತ್ತೆ ಬೇರೆ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೂ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಈರುಳ್ಳಿ ಮತ್ತು ಟೊಮೆಟೊನ ನಾರ್ಮಲಾಗಿ ಯಾವ ಥರ ಪಲ್ಯಕ್ಕಂತ ರೆಡಿ ಮಾಡ್ಕೊತೀವಲ್ಲ ಸೇಮ್ ಅದೇ ಥರ. ಆಮೇಲೆ ಇದು ನಮ್ಮದು ಖಾರ, ಸ್ಪೆಷಲ್ ಖಾರ ಉತ್ತರ ಕರ್ನಾಟಕದ್ದು. ಇದನ್ನ ಹಾಕಿದರೆ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಪಲ್ಯದು. ಆಮೇಲೆ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ. ಯಾಕಂದರೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದರೆ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು. ಇವಾಗ ಆಗಲೇ ಬೇಯಿಸ್ಕಿಟ್ಕೊಂಡಿರೋ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ರುಚಿನ ನೋಡ್ಕೊಳ್ಳಿ, ಉಪ್ಪು, ಖಾರ ಎಲ್ಲ. ಈ ಉಪ್ಪು ಬೇಕಿದ್ದರೆ ಮೇಲೆ ಹಾಕೋಬೋದು. ಇವಾಗ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಅದು ರೆಡಿ ಆದಮೇಲೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ ನಾನು ಆ ಕಡೆಗೆ ಗೋವಿನ ಜೋಳದ ನುಚ್ಚು ಮಾಡೋಕ್ಕೆ ಇಟ್ಟಿದ್ದೆಲ್ಲ ಅದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಒಂದು ಹಾಫ್ ಪ್ಯಾಕೆಟ್ ಅಷ್ಟು ನಾನು ಮೊಸರನ್ನು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕಿದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಗೋವಿನ ಜೋಳದ ನುಚ್ಚಿದ್ದು. ಸೊ ಹಾಗಾಗಿ ಅದಕ್ಕೆ ಮೊಸರನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ನಾನು ರೊಟ್ಟಿ ಮಾಡೋದಕ್ಕೆ ಅಂತ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಬಿಸಿ ನೀರು ಹಾಕ್ಕೊಂಡು ನಾನು ಮುದ್ದೆನ ಮಾಡಿಕೊಂಡೆ. ಇವಾಗ ನಮ್ಗೆ ಎಷ್ಟು ಬೇಕಲ್ಲ ಹಿಟ್ಟು ಅಷ್ಟನ್ನು ತೊಗೊಂಡು ರೊಟ್ಟಿನ ತಟ್ತಾ ಇದ್ದೀನಿ ನಾನು. ಮೊದಲಿಗೆ ನಾನು ಕೃತಜ್ಞತೆನ ಸಲ್ಲಿಸ್ತೀನಿ. ಯಾಕಂದರೆ ನಮಗೆ ಅನ್ನ ಕೊಟ್ಟಿರೋ ದೇವ್ರಿಗೆ, ಅನ್ನ ಕೊಟ್ಟಿರೋ ರೈತನಿಗೆ ನಾನು ಥ್ಯಾಂಕ್ಸ್ ಹೇಳಿಬಿಟ್ಟು ರೊಟ್ಟಿನ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವ ಥರ ರೊಟ್ಟಿನ ತಟ್ತೀನಿ ಅಂದರೆ, ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ಇದೇ ಥರ ರೊಟ್ಟಿ ತಟ್ಟೋದು, ಲಟ್ಸೋದಿಲ್ಲ ನಾವು ಯಾವಾಗಲೂ, ರೊಟ್ಟಿ ತಟ್ಟೆ ಮಾಡೋದು. ಇವಾಗ ಆ ಕಡೆಗೆ ನಾನು ತವಾನ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ತವ ಕಂಪ್ಲೀಟಾಗಿ ಹೀಟ್ ಆದಮೇಲೆ ಅದನ್ನು ರೊಟ್ಟಿನ ಹಾಕಿಬಿಟ್ಟು ಅದಕ್ಕೆ ನೀರನ್ನು ಹಚ್ತೀನಿ ಮೇಲೆ. ನೀರು ಹಚ್ಚಿದ್ದಾದಮೇಲೆ ಈ ಥರ ಚೆನ್ನಾಗಿ ಎರಡೂ ಕಡೆಗೆ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ನನ್ನ ವ್ಲಾಗಲ್ಲಿ ಹೌ ಟು ಅರ್ನ್ ಮನಿ, ಹಾಗೆ ಮೆಡಿಟೇಷನ್ನ ಯಾವ ಥರ ಮಾಡಬೇಕು, ಯೋಗನ ಯಾವ ಥರ ಮಾಡಬೇಕು, ಹಾಗೆ ಅಫರ್ಮೇಷನ್ನ ಯಾವ ಥರ ಹೇಳಬೇಕು, ಹಾಗೆ ಮೋಟಿವೇಶ್ನಲ್ ಸ್ಪೀಚನ್ನು ಕೊಡ್ತೀನಿ, ಹೆಲ್ದಿ ಫುಡ್ ರೊಟೀನ್ನ ತೋರಿಸ್ತೀನಿ, ಹಾಗೆ ಡೈಲಿ ಲೈಫ್ ಸ್ಟೈಲ್ ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ. ಡಿನ್ನರ್ ಆದಮೇಲೆ ನೆಕ್ಸ್ಟ್ ಡೇ ನಂದು ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇದು ಮಾರ್ನಿಂಗ್ ಟೈಮ್, ಅರ್ಲಿ ಮಾರ್ನಿಂಗ್ 4 o'clock ನಾನು ಪ್ರತಿದಿನ ಎದ್ದೇಳೋ ಟೈಮಿಂಗ್. ಯಾವತ್ತೂ ನಾನು ಅಲಾರಾಮ್ ಎಲ್ಲ ಇಟ್ಕೊಂಡು ಎದ್ದೇಳೋದಿಲ್ಲ, ತನ್ನಷ್ಟಕ್ಕೆ ತಾನೇ ಎಚ್ಚರ ಆಗುತ್ತೆ. ಫ್ರೆಶ್ ಅಪ್ ಆದಮೇಲೆ ನಾನು ಮೆಡಿಟೇಷನ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಪ್ರತಿಯೊಬ್ಬರು ಹೆಣ್ಮಕ್ಳು ನೀವು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ. ಮೆಡಿಟೇಷನ್ ಅನ್ನೋದು ಒಂಥರ ಲೈಫ್ ಚೇಂಜಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೆಡಿಟೇಷನ್ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟು, ಮೂಡ್ ಸ್ವಿಂಗ್ಸ್ ಎಲ್ಲ ಆಗೋದಿಲ್ಲ. ಸೊ ಆಮೇಲೆ ನಾನು ಮೆಡಿಟೇಷನ್ ಆದಮೇಲೆ ನಾನು ಇವಾಗ ಅಫರ್ಮೇಷನ್ನ ಹೇಳ್ತಾ ಇದ್ದೀನಿ. ಅದನ್ನು ಅಷ್ಟೇ ನಾನು 40 ಮಿನಿಟ್ಸ್ ಅಫರ್ಮೇಷನ್ನ ಪ್ರತಿದಿನ ಹೇಳೋದು. ಅಫರ್ಮೇಷನ್ ಅನ್ನೋದು ಸೀಕ್ರೆಟ್ ಆಫ್ ಎನರ್ಜಿ ಅಂತಲೇ ಹೇಳ್ಬೋದು. ನಾನಿವಾಗ ನಿಮ್ಗೆ ತೋರಿಸ್ತಿರೋದು 1-2 ಸೆಕೆಂಡ್ ಆಗಿರ್ಬೋದು, ಬಟ್ ಮಾಡೋದು ಮಾತ್ರ 40 ಮಿನಿಟ್ಸ್ ನಾನು ಅಫರ್ಮೇಷನ್ನ ಪ್ರತಿದಿನ ಹೇಳೋದು. ಹಾಗೆ ಇವಾಗ ನಾನು ಯೋಗನ ಮಾಡ್ತಾ ಇದ್ದೀನಿ. ಯೋಗ ಅಂದರೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸ್ಕೂಲ್ ಟೈಮಿಂದನೂ ಅಷ್ಟೇ ನಂಗೆ ತುಂಬಾ ಫೇವ್ರೆಟ್ ಇದು.
ಮೊದಲಿಗೆ ನಾನು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ. ಸೂರ್ಯ ನಮಸ್ಕಾರ ಮಾಡೋದ್ರಲ್ಲಿ ಈ ಥರ ಸೂರ್ಯ ನಮಸ್ಕಾರ ಮಾಡಿದರೆ ತುಂಬಾ ಬೆಸ್ಟು. ಯಾಕಂದರೆ ಇದರಲ್ಲಿ ಎಲ್ಲ ಆಸನಗಳು ಬರ್ತವೆ. ಹಸ್ತಾಸನ ಆಗಿರ್ಬೋದು, ಗೋಪುರಾಸನ ಆಗಿರ್ಬೋದು ಎಲ್ಲನೂ ಇದರಲ್ಲಿ ಬರ್ತವೆ. ಸೊ ಹಾಗಾಗಿ ಯೋಗ ಮಾಡೋದ್ರಿಂದ ಮನಸ್ಸು ಹಾಗೆ ನಮ್ಮ ದೇಹ ಎಲ್ಲದಕ್ಕೂ ಕೂಡ ಗುಡ್ ವೈಬ್ರೇಷನ್ನ ಕೊಡುತ್ತೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಹೆಣ್ಮಕ್ಳು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಗಂಡ ಹಾಗೆ ಮಕ್ಕಳು ನಿಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡ್ತೀರಾ. ಹಾಗೆ ನಿಮಗೋಸ್ಕರ ಅಂತ ನೀವು ಎಷ್ಟು ಟೈಮ್ ಕೊಟ್ಟಿದ್ದೀರಾ ಅಂತ ಒಂದು ಸಾರಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಕೆಲವೊಬ್ಬರು ಅನ್ಕೊತಾ ಇರ್ತಾರೆ ಹೆಣ್ಮಕ್ಳು, ಏನು ಬಿಡಪ್ಪ ಲೈಫ್ ಇಷ್ಟೇ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದೇ ನನ್ನ ಲೈಫು ಅಂತ. ನೋಡಿ ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕೆಲಸ ಮಾಡ್ತಾನೆ ಇರ್ತಾರೆ. ನಾನು ಆಗಿರ್ಬೋದು, ಈ ಜಗತ್ತಲ್ಲಿ ಯಾರೋ ಹೆಣ್ಮಕ್ಳು ಆಗಿರ್ಬೋದು, ಅವ್ರದ್ದೇ ಆದ ಬೇಸಿಕ್ ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರೂ ಅದನ್ನು ಮಾಡ್ತಾರೆ. ಬಟ್ ಒಂದನ್ನು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು, ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್. ನನ್ನ ಲೈಫನ್ನು ನಾನು ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಇದನ್ನು ಬೆಳಗ್ಗೆ ಎದ್ದು ನಾನು 4ರಿಂದ 5 ಗಂಟೆವರೆಗೂ ಅಥವಾ 7 ಗಂಟೆವರೆಗೂ ಏನಕ್ಕೆ ಮಾಡ್ತೀನಿ ಅಂದರೆ ನನಗೋಸ್ಕರ ನಾನು ಮಾಡ್ತೀನಿ ಇದನ್ನು ನನ್ನ ಮಕ್ಕಳಿಗೋಸ್ಕರ ಆಗಲಿ ಅಥವಾ ನನ್ನ ಗಂಡನಿಗೋಸ್ಕರ ಆಗಲಿ ಮಾಡೋದಲ್ಲ. ನನಗೋಸ್ಕರ ನಾನು ಹೆಲ್ದಿಯಾಗಿರಬೇಕು, ನನ್ನ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ನಾನು ಮಾಡ್ತಾ ಇರೋದು. ಸೊ ನೀವು ಈ ಥರ ಪ್ರಾಕ್ಟೀಸ್ ಮಾಡಿ ನಿಮ್ಮ ಲೈಫಲ್ಲೂ ಸ್ವಲ್ಪ ಚೇಂಜಸ್ನ ನೋಡಿ, ಸ್ವಲ್ಪ ಹ್ಯಾಪಿನೆಸ್ ಅನ್ನೋದನ್ನು ನಿನ್ನಷ್ಟಕ್ಕೆ ನೀನು ಕಂಡುಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ತೀನಿ. ನಾನು ಇವಾಗ ಮಾಡ್ತಾ ಇರೋ ಪೊಸಿಷನ್ ಹೆಸರು ಕ್ಯಾಟ್ ಆ್ಯಂಡ್ ಕೌ ಪೊಸಿಷನ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಮಾಡೋದ್ರಿಂದ ಬೆಳಿ ಫ್ಯಾಟ್ ಕಡಿಮೆ ಆಗುತ್ತೆ. ಹಾಗೆ ಬ್ರೀದಿಂಗ್ ಎಕ್ಸಸೈಸ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ನಾನು ತುಂಬಾ ಯೋಗ ಬೇರೆ ಬೇರೆ ಆಸನಗಳನ್ನು ಮಾಡಿದ್ದೀನಿ. ಬಟ್ ಅದು ಯಾವುದನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ತುಂಬ ಶಾರ್ಟ್ ಟೈಮ್ ಇದೆ. ಹಾಗೆ ಈ ಎಲ್ಲ ಎಕ್ಸ್ಪ್ಲನೇಷನ್ ಕೂಡ ನನಗೆ ತುಂಬ ಫಾಸ್ಟಾಗಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟಷ್ಟೇ. ಇವಾಗ ನಾನು ಪದ್ಮಾಸನವನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಟ್ ಲೆಗ್ಗನ್ನು ಲೆಫ್ಟ್ ಲೆಗ್ ಮೇಲೆ ಹಾಕಬೇಕು, ಲೆಫ್ಟ್ ಲೆಗ್ಗನ್ನು ರೈಟ್ ಲೆಗ್ ಮೇಲೆ ಹಾಕಬೇಕು. ಇವಾಗ ಬಲಗೈಯಿಂದ ಎಡಗಾಲ್ ಹೆಬ್ಬೆರಳನ್ನು ಹಿಡ್ಕೋಬೇಕು. ಆಮೇಲೆ ಎಡಗೈಯಿಂದ ಬಲಗಾಲು ಹೆಬ್ಬೆರಳನ್ನು ಈ ಥರ ಕ್ರಾಸ್ ಆಗಿ ನೀವು ಹಿಡ್ಕೋಬೇಕು. ಬ್ಯಾಕ್ ಸೈಡ್ ಈ ಥರ ಪೊಸಿಷನ್ ಬರುತ್ತೆ. ಈ ಆಸನ ಮಾಡೋದ್ರಿಂದ ನಮಗೆ ಚೆಸ್ಟ್ ಏನಿರತ್ತಲ್ಲ ಫಿಟ್ಟಾಗಿರುತ್ತೆ. ಆಮೇಲೆ ನಮ್ಮ ಲೆಗ್ ಆಗಿರ್ಬೋದು, 2 ಲೆಗ್ಗೆ ಎಕ್ಸಸೈಸ್ ಆಗುತ್ತೆ. ಮತ್ತು ನಮ್ಮ ಹ್ಯಾಂಡ್ಗೂ ಕೂಡ ಅಷ್ಟೇ, ನಮ್ಮ ಕೈಗಳಿಗೂ ಕೂಡ ತುಂಬಾ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಈ ಆಸನ ಕೂಡ ಕ್ಯಾಟ್ ಆ್ಯಂಡ್ ಕೌ ಪೊಸಿಷನಲ್ಲೇ ಬರೋದು. ಇದನ್ನು ಮಾಡೋದ್ರಿಂದ ಬೆಳ್ಳಿ ಫ್ಯಾಟು ಕಡಿಮೆ ಆಗುತ್ತೆ. ಇದನ್ನು ನೀವು ಕೈ ಕಾಲು ಹೊರಗಡೆ ಚಾಚಿದಾಗ ಉಸಿರನ್ನು ಹೊರಗಡೆ ಬಿಡಬೇಕು ದೀರ್ಘವಾಗಿ. ಒಳಗಡೆ ತಗೋಬೇಕಾದ್ರೆ ದೀರ್ಘವಾಗಿ ಉಸಿರನ್ನು ನಿಧಾನಕ್ಕೆ ಎಳೆದುಕೊಳ್ಬೇಕು. ನಾನಿಲ್ಲಿ ವಿಡಿಯೋನ ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಎಡಿಟ್ ಮಾಡಿದ್ದೀನಿ. ಬಟ್ ನಾನು ಮಾಡಿರೋದು ಯೋಗ ಬಂದು ತುಂಬ ಸ್ಲೋ ಆಗಿ ಮಾಡಿದ್ದೀನಿ. ಇವಾಗ ಈ ಆಸನ ಕೂಡ ಒಂದು 10 ಟೈಮ್ಸ್ ಆದಮೇಲೆ ನಾನು ರೆಸ್ಟನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ವಜ್ರಮುಖಾಸನ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ನಾನು ಒಂದು ಗ್ಲಾಸು ಹಾಟ್ ವಾಟರನ್ನು ಕುಡಿತೀನಿ. ಯಂ ಹೀನ ವ್ಯತೆಯನ್ಯತೆ ಪುರುಷಂ ಪುರುಷ ಶ್ರಭ ಸಮ ದುಃಖ ಸುಖಂ ಧೀರಂ ಸೋಮೃ ತತ್ವಾಯ ಕಲ್ಪತೆ. ಇದು ಭಗವದ್ಗೀತೆಯ ಅಧ್ಯಾಯ 2 ಹಾಗೆ ಶ್ಲೋಕ 15ರಲ್ಲಿ ಬರುತ್ತೆ. ಇದರ ಅರ್ಥ ಏನಂದರೆ, ಯಾವ ವ್ಯಕ್ತಿ ಸುಖ ಹಾಗೂ ದುಃಖಕ್ಕೆ ವಿಚಲಿತನಾಗದೆ ಉಭಯ ಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಮಾತ್ರ ಮೋಕ್ಷ ಅನ್ನೋದು ಸಿಗತ್ತೆ ಅಂತ ಹೇಳಿ ಶ್ರೀಕೃಷ್ಣನು ಹೇಳ್ತಾನೆ. ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಎಲ್ಲ ಕೆಲಸ ಮುಗಿದ ಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಟೈಮಿಂಗ್ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಡೈರೆಕ್ಟಾಗಿ ನಾನು ಎಲ್ಲ ಕೆಲಸ ಆದಮೇಲೆ ನಾನು ಈ ಥರ ಗ್ಯಾಸ್ ಸ್ಟೋವನ್ನು ಪೂಜೆ ಮಾಡ್ತೀನಿ. ಇದು ನನಗೆ ಅಭ್ಯಾಸ. ಇದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ ಪೂಜೆನ ಮಾಡಿ ಒಂದು ಸಮರ್ಪಣೆಯನ್ನು ಸಲ್ಲಿಸ್ತೀನಿ. ಈ ಥರ ಮಾಡಿದರೆ ನನಗೆ ಒಂದು ಸಮಾಧಾನ ಇರುತ್ತೆ. ಹೂ ಇದ್ದರೆ ಇಡ್ತೀನಿ, ಹೂ ಇಲ್ಲ ಅಂದರೆ ಇಲ್ಲ. ನಾನು ಹಾಗೆ ಪೂಜೆನೂ ಮಾಡ್ತೀನಿ ಕೆಲವೊಂದು ಸಾರಿ. ಇದು ನನ್ನ ಫಸ್ಟ್ ಡೇ ವ್ಲಾಗ್ ಆಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಬೆಳಗ್ಗೆ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿನ ಮಾಡಿದ್ದೆ. ಹಾಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಅವಲಕ್ಕಿನ ಮಾಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.